ಹಾಯ್ ಫ್ರೆಂಡ್ಸ್, ಗಂಗಾ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬ್ಯಾಂಕ್ ಕ್ಲರ್ಕ್, SSC, RRB, PDO, SDA ಗ್ರೇಡ್ 2 ಸೆಕ್ರೆಟರಿ, FDA, SDA ಎಕ್ಸಾಮ್ ಸಲುವಾಗಿ ಇವತ್ತಿನ ಟಾಪಿಕ್ಕು MS ಪವರ್ ಪಾಯಿಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ 3. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಯಾವ್ಯಾವ ಕ್ವಶನ್ ಆನ್ಸರ್ಸ್ ಇದಾವಂತ ನೋಡೋಣ. ಫಸ್ಟ್ ಒನ್, ದ ಎಫೆಕ್ಟ್ ಅಪ್ಲೈಡ್ ಟು ದ display when slide changes in slideshow view is. The effect applied to display, ಆ effect applied to display when slide changes in slideshow view. ಅದು ಆ ಎಫೆಕ್ಟ್ ಏನು ಚೇಂಜ್ ಆಗ್ತದಲ್ಲ ಅದು ಏನು ಯಾವುದು ಅಂದರೆ ಸ್ಲೈಡ್ ಟ್ರಾನ್ಸಿಷನ್. ಓಕೆ, ದ ಎಫೆಕ್ಟ್ ಅಪ್ಲೈಡ್ ಟು ಡಿಸ್ಪ್ಲೇ ವೆನ್ ಸ್ಲೈಡ್ ಚೇಂಜಸ್ ಇನ್ ಸ್ಲೈಡ್ ಶೋ ವ್ಯೂ ಈಸ್ ಸ್ಲೈಡ್ ಟ್ರಾನ್ಸಿಷನ್. Okay, second one, what is motion path? Method of moving items on slide. Third one, which of the following should you use if you want to all slides in the presentation to have the same look? ಈ ಎಲ್ಲ ಸ್ಲೈಡ್ಸು ಪ್ರೆಸೆಂಟೇಷನಲ್ಲಿ ಒಂದೇ ಲುಕ್ ಕಾಣ್ತಿರ್ಬೇಕು, ಒಂದೇ ಡಿಸೈನ್ ಆಗಿ ಇರಬೇಕು ಅಂದರೆ ಪ್ರೆಸೆಂಟ್ ಡಿಸೈನ್ ಟೆಂಪ್ಲೇಟನ್ನು ತೆಗೆದುಕೊಳ್ಬೇಕು. ಓಕೆ, ಫಸ್ಟ್ ಒನ್ ಯಾವುದು ಕ್ವಶನ್ ಅಂದರೆ ದ ಎಫೆಕ್ಟ್ ಅಪ್ಲೈ ಟು ಡಿಸ್ಪ್ಲೇ ವೆನ್ ಸ್ಲೈಡ್ ಚೇಂಜಸ್ in slide show view is slide transition. Second one, what is motion path? Method of moving items on slide. Third one, which of the following should you use if you want to all slides in presentation to have the same look? ಎಲ್ಲವೂ ಸೇಮ್ ಲುಕ್ ಆಗಿರಬೇಕು ಅಂದರೆ ಏನು ಮಾಡ್ತೀರಾ ಅಂತ ಕೇಳ್ತಾರೆ ಅವರು. ಅಂದರೆ ಆನ್ಸರ್ ಏನು? ಪ್ರೆಸೆಂಟ್ ಡಿಸೈನ್ ಟೆಂಪ್ಲೇಟಲ್ಲಿ ತಗೊಳ್ಬೇಕು ಪ್ರೆಸೆಂಟೇಷನ್. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, if you have a PowerPoint show you created and you want to send using email to another teacher, you can add the show to your email message. You can attachment. ನೀವು ಮಾಡೋ PowerPoint ಶೋವನ್ನು ಮೇಲ್ ಥ್ರೂ ಕಳಿಸ್ಬೇಕು ನಿಮ್ಮ ಟೀಚರಿಗೆ. ಅಂದರೆ ನೀವು ಏನು ಮಾಡ್ತೀರ ಅಂದರೆ ಮೇಲ್ ಅಡ್ರೆಸ್ಸು ಅದೆಲ್ಲ ಬರೆದುಬಿಟ್ಟು ಇದು ಒಂದು ಮಾಡಿರೋದನ್ನು ಅಟ್ಯಾಚ್ಮೆಂಟ್ ಅದಕ್ಕೆ ಇದು ಮಾಡಿಬಿಟ್ಟು ಅಟ್ಯಾಚ್ ಮಾಡಿಬಿಟ್ಟು ಕಳಿಸ್ತೀರ. ಓಕೆ, ಅದು ಆನ್ಸರ್ ಅಟ್ಯಾಚ್ಮೆಂಟ್. ಫಿಫ್ತ್ ಒನ್, ಟು ಸೆಲೆಕ್ಟ್ ಮೋರ್ ದೆನ್ ಒನ್ ಸ್ಲೈಡ್ ಇನ್ ಪ್ರೆಸೆಂಟೇಷನ್, ಕಂಟ್ರೋಲ್ ಪ್ಲಸ್. ನೀವು ಒಂದಕ್ಕಿಂತ ಹೆಚ್ಚು ಸ್ಲೈಡ್ಸನ್ನ ಸೆಲೆಕ್ಟ್ ಮಾಡಬೇಕು ಇನ್ ಸ್ಲೈಡ್ ಪ್ರೆಸೆಂಟೇಷನ್ ಅಂದರೆ ಯಾವ್ದು ಮಾಡಬೇಕು? ಕಂಟ್ರೋಲ್ ಪ್ಲಸ್ನ ಕ್ಲಿಕ್ ಮಾಡಬೇಕು. ಓಕೆ, ನೆನ್ಪಿಟ್ಕೊಳ್ಳಿ. ಇಫ್ ಯು ಹ್ಯಾವ್ ಪವರ್ ಪಾಯಿಂಟ್ ಶೋ ಯು ಕ್ರಿಯೇಟೆಡ್ ಆ್ಯಂಡ್ ಯು ವಾಂಟ್ ಟು ಸೆಂಡ್ ಯೂಸಿಂಗ್ ಇಮೇಲ್ ಟು another teacher, you can add the show your email message as can the attachment. Answer attachment. Next, fifth one, to select more than one slides in presentation. ಒಂದಕ್ಕಿಂತ ಹೆಚ್ಚು ಸ್ಲೈಡ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ತಗೊಳ್ಳೋದಕ್ಕೆ ಏನು ಯೂಸ್ ಮಾಡ್ತೀರಾ ಅಂದರೆ ಕಂಟ್ರೋಲ್ ಪ್ಲಸ್. ಓಕೆ, ಒಂದಕ್ಕಿಂತ ಹೆಚ್ಚು ಕಂಟ್ರೋಲ್ ಪ್ಲಸ್ ಸಿಂಬಾಲಲ್ಲೇ ಇದೆ ನೋಡಿ, ಕಂಟ್ರೋಲ್ ಪ್ಲಸ್. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಒನ್, ವಿಚ್ ಕೀ ಡೂ ಯು ಪ್ರೆಸ್ ಟು ಚೆಕ್ ಸ್ಪೆಲ್ಲಿಂಗ್? ನೀವು ಸ್ಪೆಲ್ಲಿಂಗನ್ನು ಚೆಕ್ ಮಾಡೋದಕ್ಕೆ ಯಾವ ಕೀ ಯೂಸ್ ಮಾಡ್ತೀರಾ? F7. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಎಲ್ಲದರಲ್ಲೂ ಸೇಮ್ ಮೈಂಡ್ ಇಟ್ಟು. ಓಕೆ, ಸೆವೆಂತ್ ಒನ್, ಯು ಕ್ಯಾನ್ ಕ್ರಿಯೇಟ್ ನ್ಯೂ ಪ್ರೆಸೆಂಟೇಷನ್ ಬೈ ಕಂಪ್ಲೀಟ್ ಆಲ್ ಆಫ್ ದ ಫಾಲೋವಿಂಗ್ ಎಕ್ಸ್ಪೆಕ್ಟ್, ಕ್ಲಿಕ್ ಫೈಲ್ ಓಪನ್. ಓಕೆ, ಏಯ್ತ್ ಒನ್, ಟು ಸೆಲೆಕ್ಟ್ ಒನ್ ಇಯರ್ ಹೈಪರ್ ಲಿಂಕ್ ಆಫ್ಟರ್ another during a slide presentation, what do you press? Press tab key. Okay, which key do you press to check spelling? For spelling, check F7. Seventh one, you can create new presentation by complete all the following expect, click file open. Okay, ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ನೆಕ್ಸ್ಟ್ ಏಯ್ತ್ ಒನ್, ಟು ಸೆಲೆಕ್ಟ್ ಒನ್ ಇಯರ್ ಹೈಪರ್ ಲಿಂಕ್ ಆಫ್ಟರ್ another during slide presentation, what do you press? Press tab key. ಯಾವುದನ್ನು ಪ್ರೆಸ್ ಮಾಡಬೇಕಂದ್ರೆ ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡಬೇಕು. ಓಕೆ, ವಿಚ್ ಕೀ ಡೂ ಯು ಪ್ರೆಸ್ ಚೆಕ್ ಸ್ಪೆಲ್ಲಿಂಗ್ ಅಂದರೆ F7. ಓಕೆ, ಯು ಕ್ಯಾನ್ ಕ್ರಿಯೇಟ್ ನ್ಯೂ ಪ್ರೆಸೆಂಟೇಷನ್ ಬೈ ಕಂಪ್ಲೀಟಿಂಗ್ ಆಲ್ ದ ಫಾಲೋವಿಂಗ್ ಎಕ್ಸ್ಪೆಕ್ಟ್ ಅಂದರೆ ಕ್ಲಿಕ್ ಫೈಲ್ ಓಪನ್ ಕ್ಲಿಕ್ ಮಾಡಿ. ಟು ಸೆಲೆಕ್ಟ್ ಒನ್ ಇಯರ್ ಹೈಪರ್ ಲಿಂಕ್ ಆಫ್ಟರ್ another during slide presentation, what do you press? Next, ninth one, how do you create speaker note pages that show the slides related notes and your company logo on each page? Edit the notes master, add your company logo. ನೀವು ಏನು ಮಾಡಬೇಕಂದ್ರೆ ನೀವು ಏನು ಪ್ರೆಸೆಂಟೇಷನ್ ಮಾಡಿರ್ತಾರಲ್ಲ ಅದರಲ್ಲಿ ಈಚ್ ಆ್ಯಂಡ್ ಎವ್ರಿ ಪೇಜ್ ಸ್ಲೈಡಲ್ಲಿ ನಿಮ್ಮದು ಕಂಪನಿ ಲೋಗೋ ಬರಬೇಕಂದ್ರೆ ಅವಾಗ ಏನು ಮಾಡ್ತೀರ ಅಂದ್ರೆ ಎಡಿಟ್ ದ ನೋಟ್ಸ್ ಮಾಸ್ಟರ್ ಆ್ಯಂಡ್ ಆ್ಯಡ್ ಯುವರ್
company logo. Edit the notes master and add your company logo. Next, 10th one, which of the following should be used to when you want to add slide to an existing presentation? Insert new slide. Okay. 9th one ಏನಿದೆ ಅಂದರೆ how do you create speaker note pages that show the slides related notes and your company logo on each page? ನೀವು ಹೇಗೆ ಇದು ಸ್ಪೀಕರ್ ನೋಟನ್ನು ಇದು ಮಾಡ್ತೀರಾ, ಎಲ್ಲ ರಿಲೇಟೆಡ್ ನೋಟ್ಸ್ ಯುವರ್ ಕಂಪನಿ ಲೋಗೋ ಬರಬೇಕು ಈಚ್ ಪೇಜ್ ಅಂದರೆ ಎಡಿಟ್ ದ ನೋಟ್ಸ್ ಮಾಸ್ಟರ್ ಆ್ಯಂಡ್ ಆ್ಯಡ್ ಯುವರ್ ಕಂಪನಿ ಲೋಗೋ. ನೆಕ್ಸ್ಟ್ 10th, ವಿಚ್ ಆಫ್ ದ ಫಾಲೋವಿಂಗ್ ಶುಡ್ ಬಿ ಯೂಸ್ ಟು ವೆನ್ ಯು ವಾಂಟ್ ಟು ಆ್ಯಡ್ ಸ್ಲೈಡ್ಸ್ ಟು ಆ್ಯನ್ ಎಕ್ಸಿಸ್ಟಿಂಗ್ ಪ್ರೆಸೆಂಟೇಷನ್ ಅಂದರೆ ಇನ್ಸರ್ಟ್ ನ್ಯೂ ಸ್ಲೈಡ್. ಓಕೆ, ನ್ಯೂ ಸ್ಲೈಡ್ ಮಾಡಬೇಕು. ವಿಚ್ ಆಫ್ ದ ಫಾಲೋವಿಂಗ್ ಶುಡ್ ಬಿ ಯೂಸ್ಡ್ ವೆನ್ ಯು ವಾಂಟ್ ಟು ಆ್ಯಡ್ ಸ್ಲೈಡ್ ಟು ಆ್ಯನ್ ಎಕ್ಸಿಸ್ಟಿಂಗ್ ಪ್ರೆಸೆಂಟೇಷನ್ ಅಂದರೆ ಇನ್ಸರ್ಟ್ ನ್ಯೂ ಸ್ಲೈಡ್ ಇರೋ ಪ್ರೆಸೆಂಟೇಷನಲ್ಲಿ. ಓಕೆ. 11th one, ವಿಚ್ ಆಫ್ ದ ಫಾಲೋವಿಂಗ್ ಫೀಚರ್ಸ್ ಶುಡ್ ಯು ಯೂಸ್ ವೆನ್ ಟೈಪಿಂಗ್ ಇನ್ ದ ನೋಟ್ಸ್ ಟೆಕ್ಸ್ಟ್ ಬಾಕ್ಸ್? ಝೂಮ್. ವಿಚ್ ಆಫ್ ದ ಫಾಲೋವಿಂಗ್ ಫೀಚರ್ ಶುಡ್ ಯೂಸ್ ವೆನ್ ಟೈಪಿಂಗ್ ದ ನೋಟ್ಸ್ ಟೆಕ್ಸ್ಟ್ ಬಾಕ್ಸ್? ಟೆಕ್ಸ್ಟ್ ಬಾಕ್ಸಲ್ಲಿ ನೋಟ್ಸ್ ಮಾಡಬೇಕಾದ್ರೆ ನೀವು ಯಾವ ಫೀಚರ್ ಯೂಸ್ ಮಾಡಲೇಬೇಕು ಅಂದರೆ ಝೂಮ್. ಓಕೆ. ನೆಕ್ಸ್ಟ್ 12th one, ವಾಟ್ ಈಸ್ ಯೂಸ್ ಆಫ್ ಹೈಡ್ ಸ್ಲೈಡ್ ಆಪ್ಷನ್? ಟು ಹೈಡ್ ಸೆಲೆಕ್ಟೆಡ್ ಸ್ಲೈಡ್ ಡ್ಯೂರಿಂಗ್ ದ ಪ್ರೆಸೆಂಟೇಷನ್. ನೀವು ಸೆಲೆಕ್ಟೆಡ್ ಸ್ಲೈಡ್ನ ಹೈಡ್ ಮಾಡಿ ಅದು ಡ್ಯೂರಿಂಗ್ ದ ಪ್ರೆಸೆಂಟೇಷನಲ್ಲಿ ಯೂಸ್ ಆಗುತ್ತೆ. 13th one, ವಾಟ್ ಈಸ್ ಯೂಸ್ಡ್ ವೆನ್ ಕ್ಲಿಪ್ ಆರ್ಟ್ ಇಮೇಜ್ ಚೇಂಜಸ್ ದೆನ್ ಡೈರೆಕ್ಷನ್ ಫೇಸಸ್? ರೋಟೇಟ್ ಯೂಸ್ ಮಾಡ್ತಾರೆ. ವೆನ್ ಕ್ಲಿಪ್ ಆರ್ಟ್ ಇಮೇಜಸ್ ಚೇಂಜಸ್ ದ ಡೈರೆಕ್ಷನ್ ಈ ಥರ ಕ್ವಶನ್ ಬಂದರೆ ಆನ್ಸರ್ ರೋಟೇಟ್ ಇರುತ್ತೆ. ಓಕೆ. ವಾಟ್ ಈಸ್ ಯೂಸ್ಡ್ ವೆನ್ ಕ್ಲಿಪ್ ಆರ್ಟ್ ಇಮೇಜ್ ಚೇಂಜಸ್ ದ ಡೈರೆಕ್ಷನ್ ಫೇಸಸ್? ಆನ್ಸರ್ ರೋಟೇಟ್. ನೆನ್ಪಿಟ್ಕೊಳ್ಳಿ, ವಿಚ್ ಆಫ್ ದ ಫಾಲೋವಿಂಗ್ ಫೀಚರ್ ಶುಡ್ ಯೂಸ್ ವೆನ್ ಯು ಟೈಪಿಂಗ್ ದ ನೋಟ್ಸ್ ಟೆಕ್ಸ್ಟ್ ಬಾಕ್ಸ್? ಪವರ್ ಪಾಯಿಂಟಲ್ಲಿ ಟೆಕ್ಸ್ಟ್ ಬಾಕ್ಸಲ್ಲಿ ನೋಟ್ಸ್ ಮಾಡಬೇಕಾದ್ರೆ ನೀವು ಯಾವ್ದು ಫೀಚರ್ ಯೂಸ್ ಮಾಡಲೇಬೇಕಂದ್ರೆ ಝೂಮ್. ವಾಟ್ ಈಸ್ ಯೂಸ್ ಆಫ್ ಹೈಡ್ ಸ್ಲೈಡ್ ಆಪ್ಷನ್? ಟು ಹೈಡ್ ದ ಸೆಲೆಕ್ಟೆಡ್ ಸ್ಲೈಡ್ಸ್ ಡ್ಯೂರಿಂಗ್ ಪ್ರೆಸೆಂಟೇಷನ್ ಟೈಮ್ನಲ್ಲಿ ನಮ್ಗೆ ಎಷ್ಟು ಬೇಕಿರುತ್ತೋ ಅಷ್ಟು ನಾವು ಸೆಲೆಕ್ಟ್ ಮಾಡ್ಕೊಂಡು ಹೈಡ್ ಮಾಡ್ತೇವೆ. 13th one, ವಾಟ್ ಈಸ್ ಯೂಸ್ಡ್ ವೆನ್ ಕ್ಲಿಪ್ ಆರ್ಟ್ ಇಮೇಜ್ ಚೇಂಜಸ್ ದ ಡೈರೆಕ್ಷನ್ ಫೇಸಸ್? ಯಾವಾಗ ಕ್ಲಿಪ್ ಆರ್ಟದ ಇದು ಮಾಡ್ತೇವೆ ಅಂದರೆ ರೋಟೇಟ್. ಓಕೆ. 14th one, ಟು ಪ್ರಿಂಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಪ್ರೆಸ್ ಕಂಟ್ರೋಲ್ ಪಿ. ವರ್ಡಿಗೂ ಕಂಟ್ರೋಲ್ ಪಿನೇ ಬೇಕು, ಎಕ್ಸೆಲ್ಗೂ ಕಂಟ್ರೋಲ್ ಪಿನೇ ಬೇಕು, ಪವರ್ ಪಾಯಿಂಟ್ಗೂ ಕಂಟ್ರೋಲ್ ಪಿನೇ ಬೇಕು ಪ್ರಿಂಟ್ ಮಾಡಲಿಕ್ಕೆ. ನೆನ್ಪಿಟ್ಕೊಳ್ಳಿ ಎಲ್ಲದಕ್ಕೂ. 15th one, ಇನ್ ನೋಟ್ಸ್ ಮಾಸ್ಟರ್ ವ್ಯೂ ಹೌ ಡು ಯು ಮಾಡಿಫೈ ದ ಟೆಕ್ಸ್ಟ್ ವಿದಿನ್ ಅ ಬಾಡಿ ಹೋಲ್ಡರ್? ಓಕೆ. ನೆಕ್ಸ್ಟ್ 16th one, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಝೂಮ್ ಪರ್ಸೆಂಟೇಜ್ ಇನ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್? ಮ್ಯಾಕ್ಸಿಮಮ್ ಝೂಮ್ ಪರ್ಸೆಂಟೇಜ್ ಎಷ್ಟು ಅಂದರೆ 400% ಝೂಮ್ ಸೈಜ್. ಓಕೆ. ಮ್ಯಾಕ್ಸಿಮಮ್ ಎಷ್ಟಿರುತ್ತೆ? 400% ಝೂಮ್ ಸೈಜ್ ಇರುತ್ತೆ. ಓಕೆ. ಟು ಪ್ರಿಂಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಪ್ರೆಸ್ ಕಂಟ್ರೋಲ್ ಪಿ, ಎಕ್ಸೆಲ್, ವರ್ಡ್, ಪವರ್ ಪಾಯಿಂಟ್ ಎಲ್ಲದಕ್ಕೂ. ನೆಕ್ಸ್ಟ್ 15th one, ಇನ್ ನೋಟ್ಸ್ ಮಾಸ್ಟರ್ ವ್ಯೂ ಹೌ ಡು ಯು ಮಾಡಿಫೈ ದ ಟೆಕ್ಸ್ಟ್ ವಿದಿನ್ ಬಾಡಿ ಹೋಲ್ಡರ್? ಅದೇನು ಏರಿಯಾ ಇರುತ್ತಲ್ಲ ಅದರಲ್ಲಿ ನಾವು ಮಾಡಿಫೈ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ. 16th one, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಝೂಮ್ ಪರ್ಸೆಂಟೇಜ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್? ಎಷ್ಟು ಮ್ಯಾಕ್ಸಿಮಮ್ ಝೂಮ್ ಪರ್ಸೆಂಟೇಜ್ ಅಂತಂದರೆ 400% ಝೂಮ್ ಸೈಜ್. ಓಕೆ. 400% ಮ್ಯಾಕ್ಸಿಮಮ್ ಝೂಮ್ ಪರ್ಸೆಂಟೇಜ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಎಷ್ಟು ಅಂದರೆ 400% ಝೂಮ್ ಸೈಜ್. ಓಕೆ. ನೆಕ್ಸ್ಟ್ 17th, ಆಬ್ಜೆಕ್ಟ್ ಆನ್ ದ ಸ್ಲೈಡ್ ದ್ಯಾಟ್ ಹೋಲ್ಡ್ ಟೆಕ್ಸ್ಟ್ ಆರ್ ಕಾಲ್ಡ್ ಪ್ಲೇಸ್ ಹೋಲ್ಡರ್. ಆಬ್ಜೆಕ್ಟ್ ಆನ್ ದ ಸ್ಲೈಡ್ ಮೇಲೆ ಏನು ಆಬ್ಜೆಕ್ಟ್ ಇರುತ್ತಲ್ಲ ಅದನ್ನು ಹೋಲ್ಡ್ ಟೆಕ್ಸ್ಟ್ ಆರ್ ಕಾಲ್ಡ್ ಏನಂದ್ರೆ ಪ್ಲೇಸ್ ಹೋಲ್ಡರ್ ಅಂತ ಕರೀತಾರೆ. ನೆಕ್ಸ್ಟ್ 18th one, ವಿಚ್ ಈಸ್ ದ ಶಾರ್ಟ್ಕಟ್ ಕೀ ಸ್ಟಾರ್ಟ್ ಅ ಪ್ರೆಸೆಂಟೇಷನ್ ಫ್ರಮ್ ದ ಬಿಗಿನಿಂಗ್? ಯಾವ ಶಾರ್ಟ್ಕಟ್ ಕೀನ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಪ್ರೆಸ್ F5 ಕೀ. 19th one, ವಾಟ್ ಅ ಪವರ್ ಪಾಯಿಂಟ್ ಫೋಟೋ ಆಲ್ಬಮ್ ಸ್ಲೈಡ್ ಶೋ ಪ್ಲೇ ಕಂಟಿನ್ಯೂಸ್ಲಿ? ಲೂಪ್ ಕಂಟಿನ್ಯೂಸ್ಲಿ. ಓಕೆ. 17th one, ಆಬ್ಜೆಕ್ಟ್ ಆನ್ ದ ಸ್ಲೈಡ್ ದ್ಯಾಟ್ ಹೋಲ್ಡ್ ಟೆಕ್ಸ್ಟ್ ಆರ್ called placeholders. 18th one, which is the shortcut key to start presentation from the beginning? Press F5. Okay. 19th, what is PowerPoint photo album slideshow to play continuously? Answer, loop continuously. Loop continuously. PowerPoint presentation start ಮಾಡಬೇಕಾದ್ರೆ ಯಾವ ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೇವೆ? F5. Object on slide that holds text are called place holders. ವಾಟ್ ಪವರ್ ಪಾಯಿಂಟ್ ಆಲ್ಬಮ್ ಸ್ಲೈಡ್ ಶೋ ಪ್ಲೇಸ್ ಕಂಟಿನ್ಯೂಸ್ಲಿ ಅಂದರೆ ಲೂಪ್ ಕಂಟಿನ್ಯೂಸ್ಲಿ. ನೆನ್ಪಿಟ್ಕೊಳ್ಳಿ, ಇವೆಲ್ಲ ಇಂಪಾರ್ಟೆಂಟು.
ಥ್ಯಾಂಕ್ ಯು ಫ್ರೆಂಡ್ಸ್.